ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೀನಿ ಬಾರ್ಬಿ ಚೆಲ್ಜಾ ದ ಲಾಸ್ಟ್ ಬರ್ಡೇ. ಈ ಮೂವಿ ತುಂಬಾ ಚೆನ್ನಾಗಿದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಶುರು ಮಾಡೇ ಬಿಡೋಣ. ನಾವು ನೋಡ್ತೀವಿ ಮೊದಲಿಗೆ ಬಾರ್ಬಿ ತಂಗಿ ಚೆಲ್ಜಾನ ಬರ್ಡೇ ಇರುತ್ತೆ. ಆ್ಯಂಡ್ ಅವಳು ಕೂಡ ತುಂಬ ಜಾಸ್ತಿ ಎಕ್ಸೈಟೆಡ್ ಆಗಿರ್ತಾಳೆ, ಏನು ಮಾಡಬೇಕು ಏನು ಕತೆ ಅಂತ. ಆ್ಯಂಡ್ ಅವಳ ಅಕ್ಕನಿಗೂ ಹೇಳ್ತಿರ್ತಾಳೆ, ನಾನು ಎಂತ ಮಾಡ್ತೀನಿ, ಏನು ಕತೆ, ಹಾಗೆ ಹೆಂಗೆ ಅಂತ. ತುಂಬ ಜಾಸ್ತಿ ಕ್ಯೂಟ್ ಇತ್ತು ಈ ಸೀನ್. ಆ್ಯಂಡ್ ನಾವು ನೋಡ್ತೀವಿ ಅವರೊಂದು ಶಿಪ್ಪಲ್ಲಿದ್ದಾರೆ. ಆ ಶಿಪ್ ಜರ್ನಿಯನ್ನು ಶುರು ಮಾಡ್ತದೆ. ಆ್ಯಂಡ್ ಜರ್ನಿಯನ್ನು ಶುರು ಮಾಡಿದ ತಕ್ಷಣ ಅವರ ಒಂದು ಗೇಮನ್ನು ಶುರು ಮಾಡಬೇಕಂತ ಎನ್ಕೋತಾರೆ. ಆ್ಯಂಡ್ ತಾಯಿ ಹೇಳ್ತಾರೆ ಬಾರ್ಬಿ ಹತ್ರ, ನಿನ್ನ ತಂಗಿನ ಚೆನ್ನಾಗಿ ನೋಡ್ಕೊ. ಆಗ ಚೆಲ್ಸ ಹೇಳ್ತಾಳೆ, ಅಮ್ಮ ನನಗೆ 7 ವರ್ಷ ಆಯಿತು, ನಾನು ಕೇರ್ ಮಾಡ್ಕೋತೀನಿ ಹಾಗೆ ಹಿಂಗೆ ಅಂತ. ಮತ್ತು ಸ್ವಲ್ಪ ಹೊತ್ತಾದಮೇಲೆ ಹೇಳ್ತಾಳೆ ತಾಯಿಗೆ, ನೀವು ಯಾವಾಗಲೂ ವರ್ಕ್ ಮಾಡ್ತಿರ್ತೀರಾ, ನಾಳೆನೂ ಕೂಡ ಮಾಡ್ತೀರಾ. ಆಗ ಅವಳ ತಾಯಿ ಹೇಳ್ತಾರೆ, ನಾಳೆ ಒಂದು ದಿನ ನಾನು ವರ್ಕ್ ಮಾಡಲ್ಲ, ಓಕೆನಾ, ನಾಳೆ ಇಡೀ ದಿನ ನಿಂಗೋಸ್ಕರ ಇರ್ತೀನಿ. ಆ್ಯಂಡ್ ಚೆಲ್ಸಾಗೆ ತುಂಬ ಜಾಸ್ತಿ ಖುಷಿಯಾಗುತ್ತೆ. ಬಾರ್ಬಿ, ಸ್ಕಿಪ್ಪರ್, ಸ್ಟೇಸಿ ಮತ್ತು ಚೆಲ್ಸಾ ಇವ್ರು 4 ಜನ ಕೂಡ ಒಂದು ಪ್ಲೇಸನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ, ನಾಳೆ ಒಂದು ಬರ್ಡೇನ ಎಂಜಾಯ್ ಮಾಡಬೇಕು ಅಂತ. ಬಾಸ್ಕೆಟ್ಬಾಲನ್ನು ನೋಡಿದಾಗ ಸ್ಟೇಸಿಗೆ ಖುಷಿ ಆದರೆ ಪಾರ್ಟಿಯ ಮ್ಯೂಸಿಕ್ ಕೇಳಿ ಸ್ಕಿಪ್ಪರಿಗೆ ಖುಷಿಯಾಗುತ್ತೆ. ನಿಮ್ಗೆ ಗೊತ್ತೇ ಇರ್ಬೋದು, ಸ್ಕಿಪ್ಪರ್ ಒಬ್ಳು ಮ್ಯೂಸಿಕ್ಕನ್ನು ಕ್ರಿಯೇಟ್ ಮಾಡೋಳು. ಅವಳಿಗೆ ತುಂಬ ಜಾಸ್ತಿ ಖುಷಿ ಆಯಿತು ಆ ಟೈಮಲ್ಲಿ. ಆದರೆ ಆ ಟೈಮಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ, ಅವನು ಬೈಲಿಕ್ಕೆ ಶುರು ಮಾಡ್ತಾನೆ, ಇಲ್ಲಿ ಚಿಕ್ಕ ಮಕ್ಕಳಿಗೆ ಎಲ್ಲೂ ಇಲ್ಲ. ಚೆಲ್ಸಕ್ಕೆ ಬೇಜಾರಾಗುತ್ತೆ. ಆ್ಯಂಡ್ ಬಾರ್ಬಿ ಆ ವ್ಯಕ್ತಿ ಹತ್ರನೇ ಕೇಳಲಿಕ್ಕೆ ಶುರು ಮಾಡ್ತಾಳೆ, ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಅಂದರೆ ಯಾವ ಪ್ಲೇಸಲ್ಲಿ ನಾವು ಈ ರೀತಿ ಪಾರ್ಟಿಯನ್ನು ಮಾಡ್ಬೋದು ಅಂತ. ಬಟ್ ಆ ವ್ಯಕ್ತಿ ಇಗ್ನೋರ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಒಟ್ರಾಶಿ ಹೇಳೋದಾದರೆ ಓಡ್ತಾ ಇರ್ತಾನೆ ಅವನು. ಸೊ ಇವರು ಮಾತ್ರ ಬಿಡೋದೇ ಇಲ್ಲ, ಅವನು ಹಿಂದೆನೇ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ನಾವು ನೋಡ್ತೀವಿ ಆ ವ್ಯಕ್ತಿ ಚೂರು ಸಹ ಇಂಟ್ರೆಸ್ಟ್ ತಗೊಳ್ತಾ ಇರಲ್ಲ. ಒಟ್ರಾಶಿ ಅವ್ನು ಕೆಲಸ ಮಾಡಲಿಕ್ಕೆ ಇಷ್ಟ ಇರೋದಿಲ್ಲ. ಅದಕ್ಕೆ ಇವರು ಹೇಳಿದ್ದಕ್ಕೆ ಅವನು ಉತ್ತರ ಕೊಡಲ್ಲ. ಆ್ಯಂಡ್ ಯಾರನ್ನು ಕರಿತಾನೆ ಅವನು. ಆ್ಯಂಡ್ ಕರೆದ ಮೇಲೆ ಅಲ್ಲಿಗೆ ಬರೋದು ಒಬ್ಬಳು ಹುಡುಗಿ. ಅವಳು ಧಮಾಕೆದಾರ್ ಎಂಟ್ರಿ ಹೊಡಿತಾಳೆ. ಆ್ಯಂಡ್ ಹೇಳ್ತಾಳೆ, ಬನ್ನಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ. ಅವಳು ತುಂಬ ಜಾಸ್ತಿ ಎನರ್ಜಿಯಲ್ಲಿ ಕೆಲಸ ಮಾಡ್ತಿರ್ತಾಳೆ. ಅವರಿಗಂತೂ ತುಂಬಾ ಜಾಸ್ತಿ ಖುಷಿಯಾಗುತ್ತೆ. ಆ್ಯಂಡ್ ಅವಳು ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾಳೆ. ಅದು ಒಂದು ತುಂಬ ಸೂಪರಾಗಿರೋ ಒಂದು ಸ್ವಿಮ್ಮಿಂಗ್ನ ಏರಿಯಾ. ಆ್ಯಂಡ್ ಆ ಏರಿಯಾ ನೋಡಿ ನಮ್ಮ ಚೆಲ್ಸಿಗೆ ತುಂಬ ಜಾಸ್ತಿ ಖುಷಿಯಾಗುತ್ತೆ. ಆ್ಯಂಡ್ ಎಲ್ಲರೂ ಕೂಡ ಎಂಜಾಯ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವಳು ನಮ್ಮ ಬಾರ್ಬಿ ಇದ್ದಾಳೆ ನೋಡಿ, ಅವಳು ವ್ಲಾಗ್ ಸಹ ಮಾಡ್ತಾಳೆ. ಆ್ಯಂಡ್ ಆ ಕಡೆ ಚೆಲ್ಸಿ ತುಂಬ ಜಾಸ್ತಿ ಖುಷಿ ಪಡ್ತಿರ್ತಾಳೆ, ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಆ ಟೈಮಲ್ಲಿ ಆ ಒಂದು ಸ್ವಿಮ್ಮಿಂಗ್ ಪೂಲ್ ಏನಿದೆ ಅದು ವಿಚಿತ್ರವಾಗಿ ಸೌಂಡ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ನೀರೆಲ್ಲ ಎದ್ದೇಳ್ತದೆ. ಆ್ಯಂಡ್ ಇದನ್ನೆಲ್ಲ ನೋಡಿ ಅವರಿಗೆಲ್ಲ ತುಂಬಾ ಜಾಸ್ತಿ ಆಶ್ಚರ್ಯ ಆಗುತ್ತೆ, ಏನಾಗ್ತಿದೆ ಅಂತ ಅರ್ಥ ಆಗೋದಿಲ್ಲ. ಆ್ಯಂಡ್ 4 ಜನ ಸಹ ಹೊರಗೆ ಬಂದಿರ್ತಾರೆ. ಆ್ಯಂಡ್ ತಾಯಿ ಮತ್ತು ತಂದೆ ಓಡಿ ಬರ್ತಾರೆ ಅವರನ್ನು ಬಚಾವ್ ಮಾಡಲಿಕ್ಕೆ. ಆ್ಯಂಡ್ ಅಲ್ಲಿಗೆ ವರ್ಕರ್ ಹೇಳ್ತಾನೆ, ಯಾರೋ ಏನೋ ಮಾಡಿದ್ದಾರೆ. ಆ್ಯಂಡ್ ನಾವು ನೋಡ್ತೀವಿ ಆ ಒಂದು ಸಿಸ್ಟಮ್ ಸರಿ ಇದೆ ಅಂತ ತಾಯಿ ಹೇಳ್ತಾರೆ. ಆ್ಯಂಡ್ ಆ ಸಿಸ್ಟಮ್ ಸರಿ ಇಲ್ಲ ಅಂತ ಒಂದು ಗೊಂಬೆನ ತೋರಿಸಿ ಆ ವರ್ಕರ್ ಹೇಳ್ತಾನೆ, ನೋಡಿ ಈ ಒಂದು ಸಿಸ್ಟಮ್ ಒಳಗೆ ಈ ಗೊಂಬೆನ ಯಾರು ಹಾಕಿದ್ದು ಅಂತ ಹೇಳುತ್ತಾ ಅವನು ಚೆಲ್ಸನ ನೋಡ್ತಾನೆ. ಆ್ಯಂಡ್ ಚೆಲ್ಸಿ ಹೇಳ್ತಾನೆ, ನಾನೇನು ಮಾಡಿಲ್ಲ ಅಂತ. ಮತ್ತು ಬಾರ್ಬಿ ಅವರೆಲ್ಲ ಹೇಳ್ತಾರೆ, ನೀನೇನು ಮಾಡಿಲ್ಲ ನಮ್ಗೆ ಗೊತ್ತು ಅಂತ. ಸೊ ನಾವು ನೋಡ್ತೀವಿ ಅವನಂತೂ ತುಂಬ ಜಾಸ್ತಿ ಅರೋಗೆಂಟ್ ಆಗಿರ್ತಾನೆ. ಸೊ ನಮ್ಮ ಚೆಲ್ಸಿಗೆ ತುಂಬ ಜಾಸ್ತಿ ಬೇಜಾರಾಗುತ್ತೆ. ಅಲ್ಲಿಂದ ಹೋಗ್ತಾಳೆ ಅವಳು. ಬೇಜಾರಲ್ಲಿ ತನ್ನ ರೂಮಲ್ಲಿ ಕೂತ್ಕೊಂಡು ಗೊಂಬೆ ಜೊತೆ ಆಟ ಆಡ್ತಾ ಇರ್ತಾಳೆ. ನೀವು 4 ಜನ ಇದ್ದೀರಾ ನನ್ನ ಜೊತೆ ಗೇಮ್ ಆಡಲಿಕ್ಕೆ. ಅಲ್ಲಿಗೆ ಬಾರ್ಬಿ ಎಂಟ್ರಿ ಹೊಡಿತಾಳೆ. ಹೇಳ್ತಾಳೆ, ನೀನು ಬೇಜಾರಾಗಬೇಡ, ನಾವು ನಿನ್ನ ಬರ್ಡೇನ ತುಂಬ ಸ್ಪೆಷಲಾಗಿ ಮಾಡೋಣ. ನೀನು ಈಗ ಮಲ್ಕೋ, ನಾಳೆ ಬೆಳಿಗ್ಗೆ ಆಗುವಾಗ ನಾವು ಇನ್ನೂ ಡಬಲ್ ಸ್ಪೆಷಲಾಗಿ ಮಾಡೋಣ, ಏನು ಹೇಳ್ತೀಯಾ ಅಂತ. ಅದಕ್ಕೆ ಚೆಲ್ಸಿ ಒಪ್ತಾಳೆ. ಬೆಳಿಗ್ಗೆ ಟೈಮಲ್ಲಿ ಮೊದಲಿಗೆ ಬಾರ್ಬಿ ವ್ಲಾಗ್ ಓಪನ್ ಮಾಡ್ತಾಳೆ. ಆ್ಯಂಡ್ ಮೊದಲಿಗೆ ಹೇಳ್ತಾಳೆ, ಹ್ಯಾಪಿ ಬರ್ಡೇ ಚೆಲ್ಸ. ಆ್ಯಂಡ್ ಹ್ಯಾಪಿ ಬರ್ಡೇ ಹೇಳಿದ್ದಕ್ಕೆ ಅವಳಿಗೂ ತುಂಬ ಜಾಸ್ತಿ ಖುಷಿಯಾಗುತ್ತೆ. ಆ್ಯಂಡ್ ಅವಳು ತುಂಬ ಜಾಸ್ತಿ ಎಕ್ಸೈಟೆಡ್ ಆಗಿರ್ತಾಳೆ. ಹೇಳ್ತಾಳೆ, ನಂದು ಇವತ್ತು ಬರ್ಡೇ ಅಂತ. ಬಟ್ ಸ್ಕಿಪ್ಪರ್ ಸ್ವಲ್ಪ ಡೌಟಲ್ಲಿ ಇರ್ತಾಳೆ, ಮೊಬೈಲನ್ನು ಗಡಿ ಚೆಕ್ ಮಾಡ್ತಿರ್ತಾಳೆ. ಆ್ಯಂಡ್ ಅವಳು ಕೂಡ ಆ ಟೈಮಲ್ಲಿ ಹ್ಯಾಪಿ ಬರ್ಡೇ ಹೇಳ್ತಾಳೆ. ಸ್ಟೇಸಿ ಕೂಡ ಹೇಳ್ತಾಳೆ. ಆ್ಯಂಡ್ ನಮಗೆ ಇಲ್ಲಿ ಗೊತ್ತಾಗೋದು ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಡೇ ಲೈಟ್ನ ಏನೋ ದಿನ ಅಂತೆ. ಅದಕ್ಕೋಸ್ಕರ ಅವ್ರದ್ದು ಒಂದು ದಿನ ಮಿಸ್ ಆಗಿದೆ, ಲೈಕ್ 10 ಇಲ್ಲದೆ 11 ಅಂತೆ. ಸೊ ಅದನ್ನು ಕನ್ಫರ್ಮ್ ಮಾಡಲಿಕ್ಕೆ ಚೆಲ್ಸಿಗೆ ಹೊರಗೆ ಓಡಿ ಹೋಗ್ತಾಳೆ. ಆ್ಯಂಡ್ ಕೇಳಲಿಕ್ಕೆ ಶುರು ಮಾಡ್ತಾಳೆ ಎಲ್ಲ ಹತ್ರ, ಇವತ್ತು ಎಷ್ಟು ತಾರೀಕು ಅಂತ. ಅವ್ರು ಹೇಳ್ತಾರೆ ಇವತ್ತು 11 ಅಂತ. ಅವಳಿಗೆ ಟೆನ್ಷನ್ ಆಗಲಿಕ್ಕೆ ಶುರುವಾಗುತ್ತೆ. ಆ್ಯಂಡ್ ಎಲ್ಲ ಆ ಕಡೆ ಕೇಳ್ತಾಳೆ ಅವಳು. ಇವರು ಕೂಡ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ತನ್ನ ತಂಗಿನ. ಯಾಕಂದರೆ ಅವ್ರಿಗೆ ಗೊತ್ತಿರ್ತದೆ ಅವಳಿಗೆ ತುಂಬ ಜಾಸ್ತಿ ಟೆನ್ಷನ್ ಇದೆ. ಆ್ಯಂಡ್ ಅವಳು ಎಲ್ಲಿಗೂ ಹೋಗಿ ಅಡುಗೆ ಕೂತಿದ್ದಾಳೆ, ಅವಳನ್ನು ಹುಡುಕಬೇಕು ಅಂತ. ಅಲ್ಲಿ ಹಿಂದ್ಗಡೆ ಬಾಕ್ಸ್ ಉಂಟು ನೋಡಿ, ಆ ಒಂದು ಬಾಕ್ಸಲ್ಲಿ ನಮ್ಮ ಚೆಲ್ಸಿ ಕುತ್ಕೊಂಡಿರ್ತಾಳೆ. ಅವಳ ಗೊಂಬೆ ಜೊತೆ ಮಾತಾಡ್ತಿರ್ತಾಳೆ. ಆ್ಯಂಡ್ ನಾವು ನೋಡ್ತೀವಿ ಅವಳ ಗೊಂಬೆನೇ ಎಚ್ಚರಿಕೆ ಆಗ್ತದೆ. ಅಲ್ಲಿ ಪ್ಯಾರೋಟ್ ಬರ್ತದೆ, ಅದು ಮಾತಾಡಲಿಕ್ಕೆ ಶುರು ಮಾಡ್ತದೆ. ಆ್ಯಂಡ್ ಹೇಳ್ತದೆ, ಬಾ ಅಂತ ಹೇಳಿ ಆ ಒಂದು ಹಗ್ಗದಿಂದ ಅವಳಿಗೆ ಬರಲಿಕ್ಕೆ ಹೇಳ್ತದೆ. ಆ್ಯಂಡ್ ಅವಳಂತೂ ಆ ಹಗ್ಗದಲ್ಲೇ ಸೀದಾ ಸುಳ್ಕೊಂಡು ಬಂದುಬಿಡ್ತಾಳೆ ಇನ್ನೊಂದು ಐಲ್ಯಾಂಡ್ಗೆ. ಆ ಐಲ್ಯಾಂಡ್ಗೆ ಬಂದ ತಕ್ಷಣ ಅವಳೆಲ್ಲ ಆಚೆ ಈಚೆ ನೋಡ್ತಾಳೆ. ಆ್ಯಂಡ್ ಮೆಲ್ಲಗೆ ನಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾಳೆ. ಅಲ್ಲೊಂದು ಅವಳಿಗೆ ಏಡಿ ಸಿಗುತ್ತೆ. ಆ ಏಡಿ ಕೂಡ ಹೇಳ್ತದೆ ಮುಂದೆ ಹೋಗಲಿಕ್ಕೆ. ಆ್ಯಂಡ್ ಅವಳು ಕೂಡ ಖುಷಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಶುರು ಮಾಡ್ತಾಳೆ. ನನಗೆ ಸೀರಿಯಸ್ಲಿ ಗೈಸ್ ಈ ಒಂದು ಸೀನ್ ಉಂಟು ನೋಡಿ, ಅದು ತುಂಬ ಜಾಸ್ತಿ ಇಷ್ಟ. ಆ್ಯಂಡ್ ಒಂದು ಸ್ವಲ್ಪ ಸಕ್ಕದಾಗಿ ಒಂದು ಬ್ರೈಟಾಗಿದೆ. ಆ್ಯಂಡ್ ಅದು ನೋಡಲಿಕ್ಕೆ ತುಂಬ ಜಾಸ್ತಿ ಖುಷಿ ಕೊಡುತ್ತೆ.
ಚೆಲ್ಸ ಆಚೆ ಈಚೆ ನೋಡ್ಲಿಕ್ಕೆ ಶುರು ಮಾಡ್ತಾಳೆ ಆ್ಯಂಡ್ ತುಂಬ ಜಾಸ್ತಿ ಬ್ಯೂಟಿಫುಲ್ ಇರ್ತದೆ ಆ ಒಂದು ಏರಿಯಾ. ಆ್ಯಂಡ್ ಅವಳು ಈ ರೀತಿ ಎಂಜಾಯ್ ಮಾಡ್ತಿರುವಾಗ ಅಲ್ಲಿ ಒಂದು ಆನೆ, ಚಿಕ್ಕ ಆನೆ ಕೂಗ್ತಾ ಇರ್ತದೆ. ಅವಳು ಹೋಗಿ ಕೇಳ್ತಾಳೆ ಏನಾಯಿತು ಅಂತ. ಆಗ ಚಿಕ್ಕ ಆನೆ ಹೇಳ್ತದೆ, ನನ್ನ ತಂದೆ ತಾಯಿಯಿಂದ ನಾನು ದೂರ ಆಗಿದ್ದೀನಿ. ಆಗ ಚೆಲ್ಸ ಹೇಳ್ತಾಳೆ, ಟೆನ್ಷನ್ ಮಾಡಬೇಡ, ನಾನು ನಿನ್ನ ತಂದೆ ತಾಯಿನ ಬಳಿ ಕಳಿಸ್ತೀನಿ ಅಂತ. ಇನ್ನೊಂದು ಕಡೆ ಚೆಲ್ಸನ ಅಕ್ಕನವರು ಹುಡುಕ್ತಾ ಇರ್ತಾರೆ, ಅವಳು ಎಲ್ಲಿದ್ದಾಳೆ ಏನು ಕತೆ ಅಂತ. ಅವರಿಗೆ ತುಂಬ ಜಾಸ್ತಿ ಟೆನ್ಷನ್ ಆಗ್ತಾ ಇರ್ತದೆ. ಈಗ ಚೆಲ್ಸ ಒಂದು ಏರಿಯಾಗೆ ಬರ್ತಾಳೆ ಆ್ಯಂಡ್ ಆ ಏರಿಯಾದಿಂದ ಹೋಗ್ತಾ ಇರುವಾಗ ಏನೋ ಸೌಂಡ್ ಬರುತ್ತೆ ಆ್ಯಂಡ್ ನಾವು ನೋಡ್ತೀವಿ ಅಲ್ಲೊಂದು ಜಿರಾಫೆ ಇರ್ತದೆ. ಅದು ತುಂಬ ಜಾಸ್ತಿ ಕ್ಯೂಟ್ ಇರುತ್ತೆ, ಅದು ಸಿಕ್ಕಾಕೊಂಡಿದೆ ಸ್ಪೈಡರ್ ಬಲೆಯಲ್ಲಿ. ಸೊ ಇವರಿಬ್ಬರು ಕೂಡ ತುಂಬ ಜಾಸ್ತಿ ಪ್ರಯತ್ನ ಪಡ್ತಾರೆ. ಫೈನಲ್ ಆಗಿ ಆ ಜಿರಾಫೆಯನ್ನು ಅವರು ಬಚಾವ್ ಮಾಡಿಬಿಡ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಅವರಿಗೆ ಏನೋ ಒಂದು ಕಾಗದ ಸಿಗ್ತದೆ, ಲೈಕ್ ಅದನ್ನು ಹೇಳ್ಬೋದು ನಾವು ಮ್ಯಾಪ್. ಆ ಮ್ಯಾಪಲ್ಲಿ ಮೊದಲಿಗೆ ಏನೂ ಇರೋದಿಲ್ಲ, ಬಟ್ ಅವಳು ಓಪನ್ ಮಾಡಿದ ತಕ್ಷಣ ಅದರಲ್ಲಿ ಅಕ್ಷರಗಳು ಮೂಡ್ತದೆ. ಅದನ್ನು ಓದ್ತಾ ಎರಡು ಪ್ರಾಣಿ ಜೊತೆ ಚೆಲ್ಸ ಹೋಗ್ಲಿಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ನಾವು ನೋಡ್ತೀವಿ ಆ ಪ್ಯಾರೋಟನ್ನು, ಅದು ಮೇಲೆ ಆಕಾಶದಲ್ಲಿ ಹಾರ್ತಾ ಇರ್ತದೆ. ಇನ್ನೊಂದು ಕಡೆ ನಾವು ನೋಡ್ತೀವಿ ಬಾರ್ಬಿ, ಸ್ಕಿಪ್ಪರ್, ಸ್ಟೇಸಿನ ಅವರು ಈ ಐಲ್ಯಾಂಡ್ವರೆಗೆ ಬಂದಿರ್ತಾರೆ ಅವಳನ್ನು ಹುಡ್ಕೊಂಡು. ಸ್ವಲ್ಪ ದೂರ ಹೋದ್ಮೇಲೆ ಅವ್ರಿಗೊಂದು ಮಂಗ ಸಿಗುತ್ತೆ ಆ್ಯಂಡ್ ಆ ಮಂಗ ಕೂಡ ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ ನಮ್ಮ ಚೆಲ್ಸಗೆ. ಆ್ಯಂಡ್ ಅವ್ರ 3 ಜನ ಮಧ್ಯೆ ತುಂಬ ಒಳ್ಳೆಯ ಫ್ರೆಂಡ್ಶಿಪ್ ಕೂಡ ಆಗುತ್ತೆ. ಆ್ಯಂಡ್ ಚೆಲ್ಸ ಸಾಂಗ್ ಹೇಳಲಿಕ್ಕೆ ಶುರು ಮಾಡ್ತಾಳೆ ಆ್ಯಂಡ್ ನಾವು ನೋಡ್ತೀವಿ ಒಂದು ಹುಲಿ ಕೂಡ ಅವರಿಗೆ ಸಿಕ್ಕಿರ್ತದೆ. ಅದು ಇಂಪ್ರೆಸ್ ಆಗಿರಲಿಲ್ಲ ಆ್ಯಂಡ್ ಅದಕ್ಕೋಸ್ಕರ ನಮ್ಮ ಚೆಲ್ಸ ಸಾಂಗ್ ಹೇಳೋದು. ಆ್ಯಂಡ್ ಲಾಸ್ಟಿಗೆ ಅವ್ರು ಬೇಜಾರಲ್ಲಿ ಹೋಗ್ತಾ ಇರುವಾಗ ಆ ಹುಲಿ ಪುನಃ ಕರೀತದೆ, ನಿನ್ನ ಸಾಂಗ್ ನನಗೆ ಇಂಪ್ರೆಸ್ ಮಾಡ್ತು, ನಾವೆಲ್ಲ ಒಟ್ಟಿಗೆ ಈಗ ಆ ಒಂದು ಗುಹೆಯೊಳಗೆ ಹೋಗೋಣ ಅಂತ. ಸೊ ಹುಲಿ ಓಕೆ ಅಂತದೆ ಆ್ಯಂಡ್ 4 ಜನ ಮತ್ತು ನಮ್ಮ ಚೆಲ್ಸ ಗುಹೆಯೊಳಗೆ ಹೋಗಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಆ ಗುಹೆಯೊಳಗೆ ಹೋಗಿದ ತಕ್ಷಣ ಆ ಗುಹೆಯ ಬಾಗಿಲು ಬಂದಾಗ್ತದೆ. ಇವರು ಟ್ರೈ ಮಾಡ್ತಾರೆ ತೆಗಿಲಿಕ್ಕೆ, ಆದರೆ ಓಪನೇ ಆಗೋದಿಲ್ಲ. ಆ್ಯಂಡ್ ಆ ಟೈಮಲ್ಲಿ ನಮ್ಮ ಚೆಲ್ಸ ಪುನಃ ಸಾಂಗ್ ಹೇಳಲಿಕ್ಕೆ ಶುರು ಮಾಡ್ತಾಳೆ ಆ್ಯಂಡ್ ಏನೋ ಒಂದು ಜಾದು ಥರ ಬಾಗಿಲು ಓಪನ್ ಆಗ್ತದೆ ಆ್ಯಂಡ್ ಅದರೊಳಗೆ ಅವರು ಓಡಿ ಹೋಗ್ತಾರೆ. ಈ ಸೀನ್ ತುಂಬ ಜಾಸ್ತಿ ಚೆಂದ ಇತ್ತು. ಆ್ಯಂಡ್ 4 ಜನ ಹೊರಗೆ ಬರ್ತಾರೆ ಆ್ಯಂಡ್ ನಾವು ನೋಡ್ತೀವಿ ಆ ಒಂದು ನೀರನ್ನು ದಾಟಬೇಕಿರ್ತದೆ ಆ್ಯಂಡ್ ನೀರಲ್ಲಿ ನಾವು ನೋಡ್ತೀವಿ ಮೊಸಳೆಗಳನ್ನು. ಸೊ ಅಲ್ಲೊಂದು ಮರ ಏನೋ ಪ್ರಾಬ್ಲಮ್ ಕೊಡ್ತಾ ಇರ್ತದೆ, ಆ ಮರ ಕೂಡ ಆ ಒಂದು ನೀರಲ್ಲಿ ತೇಲ್ಕೊಂಡು ಹೋಗಿಬಿಡ್ತದೆ. ಸೊ ಈ ಸೀನ್ ಫನ್ನಿ ಇತ್ತು ಗೈಸ್. ಫೈನಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿರ್ತದೆ ಆ್ಯಂಡ್ ನಾವು ನೋಡ್ತೀವಿ ಒಂದು ದೀಪನ. ಆ್ಯಕ್ಚುಲಿ ಈ ದೀಪದ ಬಳಿ ಏನು ಕೇಳಿದ್ರು ಕೂಡ ಅದು ಸತ್ಯ ಆಗುತ್ತೆ ಅಂತೆ. ಸೊ ಚೆಲ್ಸ ಹೇಳ್ತಾಳೆ, ನಾವು ಈ ಒಂದು ಚಿಕ್ಕ ಆನೆ ಉಂಟು ನೋಡಿ, ಅದರ ಫ್ಯಾಮಿಲಿ ಬಗ್ಗೆ ಕೇಳೋಣ, ಯಾಕಂದರೆ ಮುಖ್ಯ ಫ್ಯಾಮಿಲಿ. ಅವಳು ಹೇಳಿದಾಗ ನನಗೆ ತುಂಬ ಜಾಸ್ತಿ ಖುಷಿ ಆಯಿತು. ಚೆಲ್ಸ ತುಂಬ ಜಾಸ್ತಿ ಕ್ಯೂಟ್ ಅಲ್ವಾ, ನಿಮ್ಗೇನು ಅನಿಸುತ್ತೆ? ವಿಷಯನೂ ಕೇಳೇ ಇರಲಿಲ್ಲ. ಆ ಟೈಮಲ್ಲೇ ಆ ಒಂದು ಪುಟ್ಟ ಆನೆಯ ಫ್ಯಾಮಿಲಿ ಬರುತ್ತೆ ಆ್ಯಂಡ್ ಫ್ಯಾಮಿಲಿ ಬಂದ ತಕ್ಷಣ ಆ ಪುಟ್ಟ ಆನೆ ತುಂಬ ಜಾಸ್ತಿ ಖುಷಿ ಪಡುತ್ತೆ. ಆ್ಯಂಡ್ ಇಲ್ಲಿಗೆ ಈ ಸೀನ್ ಕಟ್ಟಾಗುತ್ತೆ ಆ್ಯಂಡ್ ನಾವು ನೋಡ್ತೀವಿ ಆ ಹುಡುಗಿ, ಅಂದರೆ ಇಷ್ಟನ್ನೆಲ್ಲ ಅವಳು ಕನಸಲ್ಲಿ ನೋಡಿದ್ದು. ಚೆಲ್ಸನ ಕನಸು ಎಷ್ಟು ಕ್ಯೂಟ್ ಇದೆ ಅಲ್ವಾ. ಆ್ಯಂಡ್ 3 ಜನ ಕೂಡ ತುಂಬ ಜಾಸ್ತಿ ಹುಡುಕ್ತಾ ಇದ್ರು ಆ್ಯಂಡ್ ಫೈನಲಿ ಅವರೊಂದು ಕ್ಯೂಟ್ ಹಗ್ ಮಾಡ್ತಾರೆ. ಆ್ಯಂಡ್ ನಮ್ಮ ಚೆಲ್ಸಗೆ ಕೂಡ ಅವಳ ಒಂದು ಬರ್ಡೇ ದಿನ ಹೋಗಿದ್ದು ಬೇಜಾರು ಈಗ ಕಡಿಮೆ ಆಗಿರುತ್ತೆ, ಪೂರ್ತಿಯಾಗಿ ಹೋಗಿರುತ್ತೆ. ನಾವು ನೋಡ್ತೀವಿ ಇಲ್ಲಿ ಚೆಲ್ಸಿಗೆ ಗೊತ್ತಿರುತ್ತೆ ಆ ಒಂದು ಸ್ವಿಮ್ಮಿಂಗ್ ಪೂಲ್ ಆ ಥರ ಆಗ್ಲಿಕ್ಕೆ ಕಾರಣ ಯಾರು ಅಂತ. ಆ್ಯಂಡ್ ಅವರನ್ನು ರೆಡ್ ಹ್ಯಾಂಡಾಗಿ ಹಿಡಿತಾಳೆ ಆ್ಯಂಡ್ ಹೇಳಿಕ್ಕೆ ಶುರು ಮಾಡ್ತಾಳೆ, ಈ ಗೊಂಬೆನ ಇಲ್ಲಿಗೆ ಹೋಗ್ತಿದ್ರಲ್ಲ ನೀವು, ನಿಮಗೆ ಕೆಲಸ ಮಾಡಲಿಕ್ಕೆ ಉದಾಸೀನ ಅಲ್ವಾ ಅಂತ. ಸೊ ಆ ವರ್ಕರ್ ಕೂಡ ತುಂಬ ಜಾಸ್ತಿ ಸಿಟ್ ಮಾಡ್ಕೋತಾನೆ ಚೆಲ್ಸಿ ಮೇಲೆ. ಆ್ಯಂಡ್ ನಾವು ನೋಡ್ತೀವಿ ಅವ್ನು ಹೇಳ್ತಾನೆ, ನಿನ್ನ ಹತ್ರ ಪ್ರೂಫ್ ಇಲ್ಲ, ನೀನೇನು ಮಾಡ್ತೀಯ ಹಂಗೆ ಹಿಂಗೆ ಅಂತ. ಸೊ ಚೆಲ್ಸಿ ಒಮ್ಮೆನೇ ಹೇಳ್ತಾಳೆ, ಆ ಕಡೆ ನೋಡಿ ಅಂತ. ನಾವು ನೋಡ್ತೀವಿ ಎಲ್ಲರೂ ಕೂಡ ಅಲ್ಲಿಗೆ ಬಂದಿರ್ತಾರೆ. ನಾವು ನೋಡ್ತೀವಿ ಆ ವ್ಯಕ್ತಿಯನ್ನು ಜೈಲಿಗೆ ಹಾಕಿದ್ದಾರೆ ಆ್ಯಂಡ್ ತುಂಬ ಜಾಸ್ತಿ ಎಕ್ಸೈಟೆಡ್ ಆಗಿರ್ತಾಳೆ ನೋಡಿ ಕೆಲಸ ಮಾಡಲಿಕ್ಕೆ. ಅವಳಿಗೆ ಆ ಒಂದು ಪೊಸಿಷನ್ ಕೊಟ್ಬಿಡ್ತಾರೆ, ಅವಳಿಗೆ ತುಂಬ ಜಾಸ್ತಿ ಖುಷಿ ಆಗುತ್ತೆ. ನಾವು ನೋಡ್ತೀವಿ ಎಲ್ಲರೂ ಕೂಡ ಇದ್ದಾರೆ, ಈಗ ಕೇಕ್ ಕಟ್ ಮಾಡೋ ಟೈಮ್. ಅವಳು ತುಂಬ ಜಾಸ್ತಿ ಖುಷಿಯಲ್ಲಿರ್ತಾಳೆ, ಅವಳಿಗೆ ಬೇಜಾರಿರೋದಿಲ್ಲ ಈಗ. ಆ್ಯಂಡ್ ಹೇಳ್ತಾಳೆ, ನನಗೆ ನನ್ನ ಒಂದು ಖುಷಿ ಏನಿದೆ ಅದು ನಿಮ್ಮ ಜೊತೆ ಇದ್ದಾಗಲೇ, ಆ್ಯಂಡ್ ನನ್ನ ಒಂದು ಬೇಜಾರೆಲ್ಲ ಹೋಗಿದೆ. ಆ್ಯಂಡ್ ಅವರೆಲ್ಲ ಹೇಳ್ತಾರೆ ಕೆಲಸದವರು, ಎಷ್ಟು ಕ್ಯೂಟ್ ಇದ್ದಾಳೆ ನಿಮ್ಮ ತಂಗಿ ಅಂತ. ಸೊ ಚೆಲ್ಸಿ ನಾವು ನೋಡ್ತೀವಿ ತುಂಬ ಜಾಸ್ತಿ ಖುಷಿಯಲ್ಲಿದ್ದಾಳೆ ಆ್ಯಂಡ್ ಇಲ್ಲಿಗೆ ಈ ಮೂವಿ ಮುಗೀತದೆ. ಸೊ ಗೈಸ್, ನನಗೆ ಬಾರ್ಬಿ ಸೀರೀಸ್ ಯಾಕೆ ಇಷ್ಟ ಅಂದರೆ ಈ ಒಂದು ಸೀರೀಸಲ್ಲಿ ಎಲ್ಲ ಕೂಡ ಪಾಸಿಟಿವ್ ಥಿಂಗ್ಸನ್ನು ಜಾಸ್ತಿ ಹೈಲೈಟ್ ಮಾಡಿ ತೋರಿಸ್ತಾರೆ. ಅದು ತುಂಬ ಜಾಸ್ತಿ ಖುಷಿಯಾಗುತ್ತೆ. ಅದು ನಾರ್ಮಲ್ ಎಪಿಸೋಡ್ಸ್ ಆಗಿರ್ಬೋದು, ಮೂವೀಸ್ ಆಗಿರ್ಬೋದು, ತುಂಬ ಜಾಸ್ತಿ ಪಾಸಿಟಿವ್ ಇರ್ತದೆ. ಸೊ ಮೇಯ್ನ್ಲಿ ಇವರದೊಂದು ರಿಲೇಷನ್ ಅಪ್ಪ ಮಗಳಿದ್ದು ಎಷ್ಟು ಚೆಂದ ಇದೆ, ತಂಗಿಯರಿದ್ದು ರಿಲೇಷನ್ ಹೇಗಿದೆ ಬಾರ್ಬಿ ಜೊತೆ, ಹಾಗೆಯೇ ಕೆನ್ ಅನ್ನೋ ಒಬ್ಬ ಹುಡುಗ ಫ್ರೆಂಡ್ ಅವನೆಷ್ಟು ಸಪೋರ್ಟಿವ್ ಇದ್ದಾನೆ, ಆ್ಯಂಡ್ ನಮ್ಮ ಬಾರ್ಬಿಯ ಫ್ರೆಂಡ್ಸ್ ಹೇಗಿದ್ದಾರೆ ಎಲ್ಲ ಕೂಡ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಒಟ್ಟರಶಿ ತುಂಬ ಜಾಸ್ತಿ ಪಾಸಿಟಿವ್ ಸೀರೀಸ್ ಅಂತಲೇ ಹೇಳ್ಬೋದು. ಎನಿವೇಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.